ಸರ್, ನನ್ನ ಮೊದಲನೇ ಪ್ರಶ್ನೆ, ನೀವು ಬಾಲ್ಯದಿಂದಲೂ ಸಂಗೀತವನ್ನು ಕಲ್ತಿದ್ದೀರಾ, ಹಾಗೆಯೇ ನಿಮ್ಮ ತಂದೆಯವರಿಂದ ವೈಜ್ಞಾನಿಕ ವಿಚಾರತೆಯನ್ನು ಸಹ ನೀವು ಅಳವಡಿಸ್ಕೊಂಡಿದ್ದೀರಾ, ಹಾಗೆ ನಿಮ್ಮ ತಾಯಿಯಿಂದ ಓದಿನ ಬಗ್ಗೆ ಅಥವಾ ಪುಸ್ತಕದ ಬಗ್ಗೆ ಒಲವನ್ನು ಮೂಡಿಸ್ಕೊಂಡಿದ್ದೀರಾ. ಇದನ್ನೆಲ್ಲ ನೀವು ನಿಮ್ಮ ಸಾಹಿತ್ಯದಲ್ಲಿ ಹೇಗೆ ವ್ಯಕ್ತಪಡಿಸ್ತೀರಾ ಸರ್? ನನಗೆ ನಮ್ಮ ತಾತ ನೊಲೆನೂರು ಶಂಕರಪ್ಪ ಅಂತ ಹೇಳಿ, ಹಾಂ ಅವರು ಸಂಗೀತ ವಿದ್ವಾಂಸರು, ಕನ್ನಡ ವಿದ್ವಾಂಸರು, ಹಾಂ ಮತ್ತೆ ಭೂಗೋಳ ಶಾಸ್ತ್ರದಲ್ಲಿ ಕೂಡ ಸಾಕಷ್ಟು ಪರಿಣಿತಿಯನ್ನು ಟೈಗರ್ ವರದಾಚಾರ್ಯ ಅವ್ರ ಜೊತೆ ನಾಟಕ ಮಾಡೋದಂಥವ್ರು. ಓಕೆ. ನಮ್ಮ ತಂದೆ ಸಂಗೀತಗಾರರು ಮತ್ತು ಗಣಿತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದವರು. ಹೌದು. ಅವರು ಚಿಕ್ಕಂದಿಲ್ಲೂ ಸಂಗೀತ ಪಾಠ ಮಾಡೋರು. ಹ್ಮ್. ನಾನು ಸಂಗೀತ ತರಗತಿಯಲ್ಲಿ ಕೂತು ಯಾವತ್ತೂ ಕಲ್ತಿಲ್ಲ. ಹೌದಾ? ಬಾಲ್ಯದಲ್ಲೂ ಒಂದು ಸಂಗೀತದ ಬಗ್ಗೆ ಒಂದು ತುಂಬಾ ವ್ಯಾಮೋಹ ಅನ್ನೋದೇನು ಇರಲಿಲ್ಲ. ಓಕೆ. ಹಾಂ. ಸಾಹಿತ್ಯದ ಕಡೆನೆ ನನ್ನ ಹೆಚ್ಚು ವ್ಯಾಮೋಹ ಇದ್ದಿದ್ದು. ಹ್ಮ್. ಆದ್ರೆ ದಿನ ಬೆಳಗ್ಗೆ ಅವ್ರು ಸಂಗೀತ ಪಾಠ ಮಾಡ್ತಾ ಇರೋದ್ರಿಂದ ಅದು ಅಯಾಚಿತವಾಗಿ ನನ್ನ ಕಿವಿ ಮೇಲೆ ಸಂಗೀತ ಬೀಳೋದು. ಅದು ಮುಂದೆ ನಾನು ಬೆಂಗಳೂರಿಗೆ ಬಂದ ಮೇಲೆ GK ವೆಂಕಟೇಶ್ ಅಂತ ಅವ್ರ ಜೊತೆಗೆ ಒಡನಾಟ ಬಂದ ಮೇಲೆ, ಅದು ನನ್ನ ಚಿತ್ರಗೀತೆಗಳ ಮೇಲೆ ಕೆಲಸ ಮಾಡೋದ್ಮೇಲೆ ಸಂಗೀತದ ಬಗ್ಗೆ ನಾನು ಹೆಚ್ಚು ಅಭ್ಯಾಸ ಮಾಡೋದಕ್ಕೆ ಶುರು.